ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ತಂಗಿ ಸೇರ್ಕೊಂಡು ಯಾರಿಗೋ ಮುಹೂರ್ತ ಇಡೋ ಪ್ಲಾನ್ ಮಾಡ್ತಾ ಇದ್ರಿ. ಯಾವುದು ಆ ನತದೃಷ್ಟ ಜೀವ? ಮಾಮ್ಸ್ ಹೇಳು ಹೇಳು. ಅದು ಅದು ಅಳಿಮಯ್ಯ. ಅದು ಅಳಿಮಯ್ಯ. ಇದೆಲ್ಲ ಬೇಡ ಮಾಮ್ಸ್. ಎಷ್ಟಾಗಲಿ ನಾನು ನೀನು ಕುಚಿಕೋಲ್ಲ. ಇಬ್ರು ಒಂದೇ ದೋಣಿ ಕಳ್ರಲ್ವ? ಹೇಳು ಮಾಮ್ಸ್, ನನ್ನ ಹತ್ರ ಏನು ನಿಂದು ಸೀಕ್ರೆಟು? ಅದೊಂದು ದೊಡ್ಡ ಸ್ಟೋರಿ ಕಣೋ. ರಾಮಾಯಣ ಮಹಾಭಾರತಕ್ಕಿಂತ ದೊಡ್ಡ ಸ್ಟೋರಿ. ಅದು ಎಷ್ಟೇ ದೊಡ್ಡ ಸ್ಟೋರಿ ಆದ್ರೂ ಪರವಾಗಿಲ್ಲ, ಅದನ್ನ ಹಂಗೆ ಚಿಕ್ಕದು ಮಾಡಿ ಶಾರ್ಟ್ ಆ್ಯಂಡ್ ಸ್ವೀಟ್ ಹಾಕಿ. ಈ ಕತೆ ಶುರುವಾಗಿದ್ದು ಒಂದು 30-35 ವರ್ಷದ ಹಿಂದೆ. ನಾನು ಮತ್ತು ನಿನ್ನಮ್ಮ ಎಲ್ಲಿಂದಲೋ ಬಂದು ಇಲ್ಲಿಗೆ ಎಂಟ್ರಿ ಕೊಟ್ವಲ್ಲ, ಅಲ್ಲಿಂದ ನಾವೆಲ್ಲ ಇಲ್ಲಿಗೆ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟವರು. ಮೈಲ್ಗಟ್ಟಲೆ ಕ್ಯೂವಲ್ಲಿ ನಿಂತು ಬೆಂದು ಬಸವಳಿದು ಆಡಿಷನ್ ಕೊಟ್ಟವ್ರು ಕಣೋ. ಆಗ ನಾನು ನಿನ್ನಮ್ಮ ಇಬ್ಬರು ನಿರ್ಗತಿಕರು ಕಣೋ. ಒಂದೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ಆಗ ನಮಗೆ ಆಶ್ರಯ ದಾತರಾಗಿ ಸಿಕ್ಕಿದ್ದೆ ನಿನ್ನಪ್ಪ. ನನಗೂ ನಿನ್ನಮ್ಮಂಗೂ ಆಶ್ರಯ ಕೊಟ್ಟರು. ಬರೀ ಆಶ್ರಯ ಮಾತ್ರ ಅಲ್ಲ, ನಿನ್ನಮ್ಮಂಗೆ ಬಾಳು ಕೊಟ್ಟರು. ನಿನ್ನಮ್ಮ ನನ್ನ ಪ್ರೀತಿಸಿ ಮದುವೆನೂ ಆದರೂ ಕಣೋ. ಸ್ವಲ್ಪ ದಿನ ಎಲ್ಲನೂ ಚೆನ್ನಾಗಿತ್ತು. ಆದರೆ ದಿನ ಕಳೆದಂಗೆ ವಾರಸಿಟ್ಲು ಪಡೆದಂಗೆ ನನಗೆ ಒಂದು ಸತ್ಯ ಗೊತ್ತಾಯಿತು. ನಿನ್ನಪ್ಪಂಗೆ ಆಲ್ರೆಡಿ ಒಂದು ಮದುವೆ ಆಗಿದೆ, ಹೆಂಡತಿ ಮಕ್ಕಳು ಇದ್ದಾರೆ ಅಂತ. ಆಮೇಲೆ ಏನಾಯ್ತಮ್ಮ? ಇನ್ನೇನಾಗತ್ತೆ, ನಿನ್ನ ಅಪ್ಪ ಎರಡನೇ ಮದುವೆ ಆಗಿರೋದು ಗೌತಮ್ ತಾಯಿ ಇದ್ದಾಳಲ್ಲ, ಅವಳು ತನಕ ಹೋಯ್ತು. ನಿನ್ನ ಅಪ್ಪನ ಜೊತೆ ದಿನ ಕಚ್ಚಾಡೋಳು ಕಡೆ ನಾಯಿ ಥರ. ಒಂದು ಫೈನ್ ಡೇ ನೋಡಿ, ಇನ್ನು ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ, ನಿಮ್ಮ ಜೊತೆ ಬದುಕಕ್ಕಾಗಲ್ಲ ಅಂತ ಗಂಟು ಮುಟ್ಟೆ ಕಟ್ಕೊಂಡು ಹೊರಟೆ ಹೋಗ್ಬಿಟ್ರು. ಹೋದವಳು ಮತ್ತೆ ವಾಪಸ್ ಬರಲ್ಲ ಅಂತ ನಾವು ನೆಮ್ಮದಿಯಾಗಿದ್ವಿ. ಸ್ವಲ್ಪ ದಿವಸ ಕಳೆದ ಮೇಲೆ ಗಂಡ ಹೆಂಡತಿ ಸಂಬಂಧ ಸರಿ ಹೋಗಕ್ಕೆ ಶುರುವಾಯಿತು. ಹೀಗೆ ಮುಂದುವರೆದು ಅವಳು ಮತ್ತೆ ವಾಪಸ್ ಬಂದರೆ ನನ್ನ ತಂಗಿ ಭವಿಷ್ಯಕ್ಕೆ ಮುಳ್ಳಾಗ್ತಾಳೆ ಅಂತ ಅವಳನ್ನು ಮುಗಿಸೋ ಯೋಚನೆ ಮಾಡಿದೆ ಅಳಿಮಯ್ಯ. ಅಂದರೆ ಅವಳನ್ನು ಮುಗಿಸಿದ್ ನೀನ? ನಾನು ಅವಳನ್ನು ಕೊಲ್ಲೋದಕ್ಕಿತ್ಲೇ ಹೋದೆ ಅಳಿಮಯ್ಯ. ಆದರೆ ಅದರಲ್ಲೊಂದು ಟ್ವಿಸ್ಟ್ ಇತ್ತು. ಮಹಾ ತಿರುವು ಅಂತಾರಲ್ಲ ಆ ಥರ. ಅವಳು ಹೋಗ್ತಿದ್ದ ಬಸ್ಸಿಗೆ ಅವಳನ್ನು ಕೊಲ್ಲಬೇಕು ಅಂತ ಆಕ್ಸಿಡೆಂಟ್ ಮಾಡುತ್ತೆ. ಅವಳು ಸತ್ತು ಅಂತ ಸಮಾಧಾನನೂ ಪಟ್ಟೆ. ಅಳಿಮಯ್ಯ, ನನ್ನ ತಂಗಿ ಬದುಕು ಸುಗಮ ಆಯಿತು ಅಂತ ಬಹಳ ಖುಷಿಪಟ್ಟೆ. ಆದರೆ ಅವಳಿನ್ನೂ ಸತ್ತಿಲ್ಲ, ಬದುಕಿದ್ದಾಳೆ ಅನ್ನೋ ವಿಷಯ ಇವತ್ತು ನನಗೆ ಗೊತ್ತಾಯ್ತು ಕಣೋ. ಬೆಳಿಗ್ಗೆ ನಾನೇ ನನ್ನ ಕಣ್ಣಾರ ಅವಳನ್ನು ಹತ್ತಿರದಿಂದ ನೋಡಿದೆ ಕಣೋ. ಅವಳ ಮಗಳು ಇಬ್ಬರು ಇದ್ದಾರೆ. ಅಂದರೆ ಗೌತಮ್ ತಾಯಿ ಮತ್ತು ಅವಳ ತಂಗಿ ಇಬ್ಬರು ಜೀವಂತವಾಗಿದ್ದಾರೆ. ಏನು ಮಾಮ್ಸ್ ಇದು ಶಾಕಿಂಗ್ ನ್ಯೂಸು? ರೋಗೆ ಅಮ್ಮನ ಜೊತೆಗೆ ತಂಗಿನೂ ಇದ್ದಾಳ? ಇದಿಷ್ಟು ದಿನ ಗೊತ್ತೇ ಇರಲಿಲ್ವಲ್ಲ ಮಾಮ್ಸ್? ನಾನು ಇಷ್ಟು ದಿನ ಗೌತಮ್ ಅವರ ಅಮ್ಮ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ತಂಗಿದ್ದಾಳೆ ಅನ್ನೋ ವಿಷಯನೇ ಗೊತ್ತಿರಲಿಲ್ವಲ್ಲ ಮಾಮ್? ಅಳಿಮಯ್ಯ, ನಿಮ್ಗೆ ಯಾರು ಗೊತ್ತಿರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಗೆ ಯಾರು ಹೇಳಲೇ ಇಲ್ಲ. ಗೌತಮ್ ಕೂಡ ಇದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವಳು ಸತ್ತು ಸಮಾಧಿ ಆಗಿದ್ದಾಳೆ ಅಂತ ನೆಮ್ಮದಿಯಿಂದ ಇದ್ವಿ. ಆದರೆ ಬದುಕಿದ್ದಾಳೆ ಅಂತ ಗೊತ್ತಾದ ಮೇಲೆ ಕಂಗಲಾಗ್ಬಿಟ್ವಿ ಕಣೋ. ಅವಳೇನಾದರೂ ಗೌತಮ್ ಕಣ್ಣಿಗೆ ಬಿದ್ದರೆ ನಮ್ಮ ಕತೆ ಅಷ್ಟೇ ಕಣೋ. ನಾವೆಲ್ಲರೂ ಹೋಲ್ಸೇಲ್ ಆಗಿ ಬೀದಿಗೆ ಬಂದ್ಬಿಡ್ತೀವಿ. ಇಂಥ ಐಭೋಗನ್ನು ಬಿಟ್ಟು ಆಯ್ಕೊಂಡು ತಿನ್ಬೇಕಲ್ಲ ಅಂತ ಚಿಂತೆ ಆಗ್ತೀರ ಅಳಿಮಯ್ಯ. ಮಾಮ್, ನೀನು ಅವಳನ್ನ ನೋಡಿದೆ ಅಂತ ಹೇಳಿದ್ಯಲ್ಲ, ಎಲ್ಲಿ ನೋಡಿದೆ? ಇವತ್ತು ಗೌತಮ್ ಜೊತೆಗೆ ಆಫೀಸಿಗೆ ಹೋಗ್ತಿದ್ನ, ಸಿಗ್ನಲಲ್ಲಿ ಭಿಕ್ಷೆ ಬಿಡ್ತಿದ್ದು ಕಣೋ, ಭಿಕ್ಷೆ. ನಿಮ್ಮ ಅಣ್ಣನೂ ಜೊತೆ ಎಲ್ಲ ಇದ್ದ. ನನ್ನ ಪುಣ್ಯ ಅವಳನ್ನು ನೋಡಲಿಲ್ಲ. ನೋಡಿದ್ರೆ ಇಷ್ಟೊತ್ತಿಗಾಗಲೇ ದೇಶಾಂತರ ಓಡೋಕ್ಕೆ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿರ್ಬೇಕಾಗಿತ್ತು. ನಮ್ಮ ಅದೃಷ್ಟ ಗೌತಮ್ ಇವತ್ತು ಅವಳನ್ನು ನೋಡಲಿಲ್ಲ. ಅಪ್ಪಿ ತಪ್ಪಿ ಒಂದು ದಿವಸ ನೋಡ್ಬಿಟ್ರೆ ಎಲ್ಲ ಟೈಮಲ್ಲೂ ಲಕ್ ನಮ್ಮ ಜೊತೆಗೆ ಇರಲ್ವಲ್ಲ. ಅಪ್ಪಿ ತಪ್ಪಿ ಅವನೇನಾದರೂ ನೋಡ್ಬಿಟ್ರೆ ಹೇಮಯ್ಯ, ನಮ್ಮದು ನಾಯಿ ಪಾಡಾಗೋಗ್ಬಿಡುತ್ತೆ ಕಣೋ.
ಒಂದು ಆಶ್ಚರ್ಯದ ವಿಷಯ ಏನು ಗೊತ್ತಾ, ಬೆಳಿಗ್ಗೆ ನಾನು ಅವಳನ್ನು ಹತ್ತಿರದಿಂದ ನೋಡಿದೆ, ಅವಳು ನಾನು ನೋಡಿದ್ಲು, ಆದರೆ ನೋ ರಿಯಾಕ್ಷನ್. ಅವಳು ನನ್ನನ್ನು ಸರಿಯಾಗಿ ಗಮನಿಸಿಲ್ವಾ ಅಥವಾ ಗುರುತು ಸಿಗ್ಲಿಲ್ವಾ ಅಂತ. ಮೋಸ್ಟ್ಲಿ ನನ್ನ ಗುರುತು ಸಿಕ್ಕಿಲ್ಲ ಅನ್ಸುತ್ತೆ. ಅಳೆಮಯ್ಯ, ಮೊದಲು ನಾನು ರಾಜ್ಕುಮಾರ್ ಥರ ಸ್ಮಾರ್ಟ್ ಆಗಿದ್ದೆ ಕಣು. ವಯಸ್ಸಾಯ್ತಲ್ಲ, ಈಗ ಸ್ಮಾರ್ಟ್ ಎಲ್ಲ ಲೆಸ್ ಆಯ್ತು ಅನ್ಸುತ್ತೆ, ಅದಕ್ಕೆ ಗುರುತು ಸಿಕ್ಕಿಲ್ಲ. ಗುರುತು ಸಿಕ್ತಿರೋದು ಒಳ್ಳೇದೇ ಇದ್ಬಿಡು, ಇಲ್ಲ ಅಂದ್ರೆ ನನ್ನ ಅಟ್ಟಾಡ್ಸ್ಕೊಂಡ್ ಬರೋಳು. ಆಗ ನಾನು ಗೌತಮ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡ್ತಿದ್ದೆ. ಚಟ್ ಮಿಸ್ ಕಣು. ಹೇ, ನಾನು ಸೀರಿಯಸ್ ಆದ ವಿಷಯ ಹೇಳ್ತಾ ಇದ್ದೀನಿ, ಸುಮ್ಮನೆ ತಲೆ ಹಡ್ಸ್ಕೊಂಡಿದ್ಯಲ್ಲ. ತಲೆ ಹೋಗೋ ವಿಷಯ ಕಣೋ ಇದು. ಹಿಂಗೆ ಶಾಕ್ ಆಗಿಲ್ವಾ? ಶಾಕ್ ಆದ್ರೆ ಏನು ಮಾಮ್ಸ್ ಪ್ರಯೋಜನ? ನೋ ಯೂಸ್. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು, ಅದಕ್ಕೆ ತಲೆ ಉಪಯೋಗಿಸ್ತಾ ಇದ್ದೆ. ಏನಾದರೂ ಐಡಿಯಾ ಬಂತೇನೋ? ಮಾಮ್ಸ್, ಐಡಿಯಾಸ್ಗೇನು ಕೊರತೆ ಇಲ್ಲ ನನ್ನ ಹತ್ರ, ಟನ್ಗಟ್ಟಲೆ ಇದೆ. ಆದರೆ ಆ ಐಡಿಯಾಸ್ಗಳಲ್ಲಿ ಯಾವುದು ಬೆಸ್ಟು ಅಂತ ಯೋಚನೆ ಮಾಡ್ತೀನಿ. ಬಟ್ ಅದನ್ನೆಲ್ಲ ನಾನು ನಿನಗೆ ಹೇಳಬೇಕು ಅಥವಾ ನಿಮಗೆ ಹೆಲ್ಪ್ ಮಾಡಬೇಕು ಅಂತಂದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಏಯ್, ಏನೋ ಹೇಳಿ ಲಾಕ್ ಮಾಡೋ ಥರ ಇದೆಯಾ? ಅದೇನು ಹೇಳು, ನಮಗೂ ಬೇರೆ ಗತಿಲ್ವಲ್ಲ. ವೆರಿ ಸಿಂಪಲ್, ತುಂಬ ಈಸಿ. ನನ್ನನ್ನು ಮತ್ತು ಮಾಮನ್ನ ಕಾಂಪ್ರಮೈಸ್ ಮಾಡಿಸ್ಬಿಡ್ಬೇಕು. ಮಾಮ್ಗೆ ನನ್ನ ಮೇಲೆ ಒಂಚೂರೇ ಚೂರು ಇಷ್ಟು ಬೇಜಾರಿದೆ ನೋಡು, ಅದನ್ನು ಕಂಪ್ಲೀಟಾಗಿ ಹೋಗಿಸ್ಬಿಡ್ಬೇಕು. ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಲಿಟ್ರಲಿ ಮುರಿದೋಗಿರೋ ನಮ್ಮ ಬಾಂಡಿಗೆ ಬ್ಯಾಂಡೇಜ್ ಹಾಕಿ ಸರಿ ಮಾಡಬೇಕು. ಅಷ್ಟು ಮಾಡು ಸಾಕು. ನಿಮ್ಗಳನ್ನ ಸೇಫ್ ಮಾಡೋ ಕಾಂಟ್ರಾಕ್ಟ್ನ ನಾನು ತಗೋತೀನಿ. ಈ ಜೈ ಡಿಕ್ಷನರಿಲಿ ಇಂಪಾಸಿಬಲ್ ಅನ್ನೋ ಟಾಸ್ಕೇ ಇಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್. ನನ್ನ ವೆಲಾಸಿಟಿ, ನನ್ನ ಕೆಪಾಸಿಟಿ, ನನ್ನ ಡೆನ್ಸಿಟಿ ಏನು ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ? ಚೆನ್ನಾಗಿ ಗೊತ್ತಪ್ಪ, ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ವೆಲಾಸಿಟಿ ಜಾಸ್ತಿಯಾಗಿ ನಮ್ಮನೆಯಲ್ಲಿ ಗಂಡಾಂತರ ದುಡ್ಬಿಡ್ತೀವಿ ಅನ್ನೋ ಹೆದರಿಕೆ ಅಷ್ಟೇ. ಡೋಂಟ್ ವರಿ ಮಾಮ್, ನನ್ನ ತಪ್ಪುಗಳಿಂದ ತುಂಬಾ ಕಲ್ತಿದ್ದೀನಿ. ಅಂದರೆ ಮುಂದಕ್ಕೆ ತಪ್ಪು ಮಾಡಬಾರ್ದು ಅಂತನಾ? ನೋ ನೋ ನೋ, ಆ ಥರ ಅರ್ಥ ಮಾಡ್ಕೊಂಡೆ ನೀನು. ತಪ್ಪು ಅರ್ಥ ಮಾಡ್ಕೊಂಡಿದ್ದೆ ಮಾಮ್ಸ್. ತಪ್ಪು ಮಾಡಿದ್ರೆ ಬದುಕೋದು ಒಂದು ಬದುಕಮ್ಮ. ಛೈ, ಬೋರಿಂಗ್. ಮಾಮ್ಸ್, ಲೈಫಲ್ಲಿ ತಪ್ಪುಗಳನ್ನ ಮಾಡ್ತಾ ಇರಬೇಕು. ಲೈಫ್ ಯಾವಾಗಲೂ ಸೆಟಲ್ ಆಗಿರಬಾರ್ದು ಮಾಮ್ಸ್. ರೋಲರ್ ಕೋಸ್ಟರ್ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರಬೇಕು. ಆವಾಗಲೇ ನಾವು ಬದುಕಿರೋದಕ್ಕೂ ಒಂದು ಮಜಾ. ಇಲ್ಲಾಂದರೆ ನಾವು ಬದುಕಿದ್ದು ಸತ್ತಾಗಿರ್ತೀವಿ. ಆ ಥರ ಎಲ್ಲ ಮಾಡಬಾರ್ದು, ತಪ್ಪು ಮಾಡ್ತಿರ್ಬೇಕು. ಆ್ಯಂಡ್ ನಾನು ಮಾಡಿರೋ ತಪ್ಪುಗಳಿಂದ ಕಲ್ತಿರೋ ಪಾಠ ಏನು ಗೊತ್ತಾ? ಮುಂದಕ್ಕೆ ಏನೇ ತಪ್ಪು ಮಾಡಿದ್ರು ತಗಲಾಕೋಬಾರ್ದು. ಡೋಂಟ್ ವರಿ ಮಾಮ್ಸ್, ನೆಕ್ಸ್ಟ್ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಎಕ್ಸ್ಟ್ರಾ ಕೇರ್ ತಗೊಂಡು ಮಾಡಪ್ಪ, ಏನಾದರೂ ಮಾಡು. ಒಟ್ಟಾರೆ ನಮ್ಮನ್ನು ಸಂಕಟದಿಂದ ಪಾರು ಮಾಡೋ ವೆಂಕಟರಮಣ. ಮಾಡೋಣ, ಖಂಡಿತ ಮಾಡೋಣ. ನಮ್ಮವ್ರಿಗೋಸ್ಕರ ಅಷ್ಟು ಮಾಡದೆ ಇರೋಕ್ಕಾಗತ್ತಮ್ಮ? ಏನು ಮಾತು ಅಂತ ಆಡ್ತೀನಿ. ಆದರೆ ನೀನು ನಾನು ಹೇಳಿದ್ದನ್ನು ಮಾಡಬೇಕು. ನೀನು ಅದು ಮಾಡಿದ್ರೆ ನಾನು ಇದು ಮಾಡ್ತೀನಿ. ಮಹಾಪ್ರಭುಗಳೇ, ನೋಡಿ ಏನು ಮಾಡ್ತೀರಾ? ಎಲ್ಲ ನಿಮಗೆ ಬಿಟ್ಟು. ಕುಚಿಕು ಮಾಮ್ಸ್, ಗುಡ್ ನೈಟ್, ಲವ್ ಯು. ಗುಡ್ ನೈಟ್. ಒಳ್ಳೆ ಕಿರಾತಕ, ಸರಿಯಾಗಿ ಲಾಕ್ ಮಾಡ್ಬಿಟ್ಟ. ಈಗ ನಾನು ಇವನು ಪರ ವಾದ ಮಾಡಿ ತಂಗಿ ಕೈಲಿ ಮುಗಿಸ್ಕೋಬೇಕಲ್ಲ. ಅಯ್ಯೋ ದೇವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.